ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಅರ್ಭಟಕ್ಕೆ ಬೆಚ್ಚಿ ಬಿದ್ದ ನ್ಯೂಜಿಲೆಂಡ್ ಪಡೆ ಇನ್ನು ಈ ಪಂದ್ಯದಲ್ಲಿ ಬೃಹತ್ ದಾಖಲೆ ಕಲೆ ಹಾಕುವುದರ ಮೂಲಕ ಟೀಮ್ ಇಂಡಿಯಾವು ನಿರ್ಮಿಸಿದ ಒಂದು ದೊಡ್ಡ ವಿಶ್ವ ದಾಖಲೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಯಾವ ತಂಡವು ಮಾಡದ ದಾಖಲೆಯನ್ನು ಮಾಡೋದರ ಮೂಲಕ ನಿರ್ಮಿಸಿದ ಒಂದು ದೊಡ್ಡ ವಿಶ್ವ ದಾಖಲೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಟೀಮ್ ಇಂಡಿಯಾವು ಈ ಪಂದ್ಯದಲ್ಲಿ ಯಾವ ದಾಖಲೆಯನ್ನು ಮಾಡಿತ್ತೆಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ರಿಂದ ನೀವು ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಟೀಮ್ ಇಂಡಿಯಾದ ಪಟಾಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಮರ್ಯಾದೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ನಡೀತಿರುವಂತಹ ಈ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳಾಗಿರುವಂತಹ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ನ್ಯೂಜಿಲೆಂಡ್ ಬೌಲರ್ಸ್. ಇನ್ನು ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ ಟೀಮ್ ಇಂಡಿಯಾವು ನಿಗದಿತ 20 ಓವರ್ನಷ್ಟಕ್ಕೆ ತನ್ನ 5 ವಿಕೆಟ್ ಕಳೆದುಕೊಂಡು 255 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಲು ಯಶಸ್ವಿಯಾಯಿತು. ಇದರಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರ ಅಬ್ಬರದ ಇನ್ನಿಂಗ್ಸಿಗೆ 8 ದಿಕ್ಕುಗಳಿಗೂ ಬಾಲ್ನ ದರ್ಶನವನ್ನು ಮಾಡಿದರು. ಇನ್ನು ನ್ಯೂಜಿಲೆಂಡ್ ಬೌಲರ್ಸ್ಗೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಸಿಂಹ ಸ್ವಪ್ನವಾಗಿ ಕಾಡಿದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಂಜು ಸ್ಯಾಮ್ಸನ್ ಅವರು 46 ಬಾಲ್ಗಳಲ್ಲಿ 89 ರನ್ಗಳು ಹೊಡೆಯುವುದರ ಮೂಲಕ ತಮ್ಮ ಈ ಪಂದ್ಯದಲ್ಲೂ ಕೂಡ 100 ಅನ್ನು ಮಿಸ್ ಮಾಡಿಕೊಂಡರು. 5 ಬೌಂಡರಿ ಹಾಗೂ 8 ಸಿಕ್ಸರ್ ಒಳಗೊಂಡಂಥ 193 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡುವುದರ ಮೂಲಕ ಟೀಮ್ ಇಂಡಿಯಾಗೆ ಈ ಬೃಹತ್ ಮೊತ್ತ ಕಲೆ ಹಾಕಲು ಯಶಸ್ವಿಯಾದರು. ಮತ್ತು ಅಭಿಷೇಕ್ ಶರ್ಮಾ ಅವರು 21 ಬಾಲ್ಗಳಲ್ಲಿ 52 ರನ್, 4 ಬೌಂಡರಿ ಹಾಗೂ 3 ಸಿಕ್ಸರ್ ಒಳಗೊಂಡಂಥ ಅಮೋಘ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದರು. ಇನ್ನು ಮತ್ತೆ ಇಶಾನ್ ಕಿಶನ್ ಅವರು 25 ಬಾಲ್ಗಳಲ್ಲಿ 54 ರನ್ಗಳು ಹೊಡೆಯುವುದರ ಮೂಲಕ 4 ಬೌಂಡರಿ 4 ಸಿಕ್ಸರ್ಗಳನ್ನು ಹೊಡೆದರು. ಹಾರ್ದಿಕ್ ಪಾಂಡ್ಯ ಅವರು 13 ಬಾಲ್ಗಳಲ್ಲಿ 18 ರನ್, 1 ಬೌಂಡರಿ ಹಾಗೂ 1 ಸಿಕ್ಸರ್ ಹೊಡೆಯುವುದರ ಮೂಲಕ ಅಬ್ಬರಿಸಿದರು. ಇನ್ನು ಕೊನೆಯ ಓವರ್ನಲ್ಲಿ ಅಬ್ಬರಿಸಿ ಬೊಬ್ಬೆರದಂಥ ಶಿವಮ್ ದುಬೆ ಅವರು ಕೇವಲ 8 ಬಾಲ್ಗಳಲ್ಲಿ 325 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡುವುದರ ಮೂಲಕ 26 ರನ್ಗಳು ಕಲೆ ಹಾಕುವಲ್ಲಿ ಯಶಸ್ವಿಯಾದರು. ಇವರೆಲ್ಲರ ನೆರವಿನಿಂದ ಟೀಮ್ ಇಂಡಿಯಾವು ನಿಗದಿತ 20 ವರ್ಷಕ್ಕೆ 255 ರನ್ಗಳು ಕಲೆ ಹಾಕಲು ಯಶಸ್ವಿಯಾಯಿತು. ಇನ್ನು ನ್ಯೂಜಿಲೆಂಡ್ ತಂಡದ ಪರ ಮ್ಯಾಥ್ಯೂ ಹೆನ್ರಿ ಮತ್ತು ರಚಿನ್ ರವೀಂದ್ರ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದರು. ಜೇಮಿ ನಿಶಾ ಅವರು 3 ವಿಕೆಟ್ ಕಬಳಿಸುವುದರ ಮೂಲಕ ಟೀಮ್ ಇಂಡಿಯಾವು ಒಂದು ಪಕ್ಷ ಜೇಮಿ ನಿಶಾ ಅವರು ಓವರಲ್ಲಿ 3 ವಿಕೆಟ್ ಕಳೆದುಕೊಳ್ಳದೇ ಇದ್ದರೆ ಟೀಮ್ ಇಂಡಿಯಾವು 275 ರನ್ನುಗಳ ಪ್ಲಸ್ ಟಾರ್ಗೆಟನ್ನು ನೀಡಬಹುದಾಗಿತ್ತು. ಜೇಮಿ ನಿಶಾ ಅವರ 3ನೇ ಓವರ್ನಲ್ಲಿ ಟೀಮ್ ಇಂಡಿಯಾ 3 ವಿಕೆಟ್ ಕಳೆದುಕೊಳ್ಳುವುದರ ಮೂಲಕ 255 ರನ್ಗಳು ಕಲೆ ಹಾಕಲು ಅಷ್ಟೇ ಶಕ್ತವಾಯಿತು. ಟೀಮ್ ಇಂಡಿಯಾವು ಯಾವ ದಾಖಲೆ ಮಾಡಿತ್ತೆಂದು ನೋಡುವುದಾದರೆ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಫೈನಲ್ ಪಂದ್ಯದಲ್ಲಿ ಗರಿಷ್ಠ ಸ್ಕೋರ್ ನೀಡಿದಂಥ ಅಪೋಸಿಟ್ ತಂಡಕ್ಕೆ ಗರಿಷ್ಠ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡಿದಂಥ ಮೊದಲ ತಂಡವೆನಿಸಿಕೊಂಡಿತ್ತು. ಈ ಮೊತ್ತವನ್ನು ಏನಾದರೂ ನ್ಯೂಜಿಲೆಂಡ್ ತಂಡವು ಚೇಸ್ ಮಾಡೋದ್ರ ಮೂಲಕ ಜಯವನ್ನು ಏನಾದರೂ ಗಳಿಸಿದರೆ ಹೈಯೆಸ್ಟ್ ರನ್ ಚೇಸ್ ಮಾಡಿದಂಥ ಮೊದಲ ತಂಡ ಎನಿಸಿಕೊಳ್ಳುತ್ತದೆ. ಏನಾದರೂ ಟೀಮ್ ಇಂಡಿಯಾವು ನ್ಯೂಜಿಲೆಂಡ್ ತಂಡವನ್ನು ಸೋಲಿಸುವುದರ ಮೂಲಕ ಚಾಂಪಿಯನ್ಸ್ ಏನಾದರೂ ಆದರೆ ಟೀಮ್ ಇಂಡಿಯಾವು 3ನೇ ಬಾರಿ ಚಾಂಪಿಯನ್ಸ್ ಆದ ಮೊದಲ ತಂಡವೆನಿಸಿಕೊಳ್ಳುತ್ತದೆ. ಟೀಮ್ ಇಂಡಿಯಾವು ಈ ಪಂದ್ಯದಲ್ಲಿ ಚಾಂಪಿಯನ್ಸ್ ಆಗುತ್ತೋ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕನ್ ಅನ್ನು ಆನ್ ಅಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.